ನಮಸ್ಕಾರ. ಸನಾತನ ಧರ್ಮದಲ್ಲಿ ಮಾಂಸಾಹಾರದ ಬಗ್ಗೆ ಒಂದು ದೊಡ್ಡ ಗೊಂದಲ ಇದೆ ಅಲ್ವಾ? ಹೌದು. ಕೆಲವರು ಹೇಳ್ತಾರೆ ಇದು ಸಂಪೂರ್ಣವಾಗಿ ತಪ್ಪು, ಮಹಾಪಾಪ ಅಂತ. ಇನ್ನೊಂದು ಕಡೆ ನಮ್ಮದೇ ಪುರಾಣ ಇತಿಹಾಸಗಳಲ್ಲಿ ನೋಡಿದ್ರೆ ಯಜ್ಞದಲ್ಲಿ ಪ್ರಾಣಿ ಬಲಿ ಕೊಟ್ಟಿರೋದು, ರಾಜರು ಬೇಟೆಯಾಡಿದ್ದು ಇವೆಲ್ಲ ಇದೆ. ಖಂಡಿತ. ಸ್ವತಃ ಶ್ರೀರಾಮನೇ ಮಾಂಸ ಸೇವಿಸಿದ್ದ ಅಂತಾನೂ ವಾದ ಮಾಡ್ತಾರೆ. ಹಾಗಾದ್ರೆ ಸತ್ಯ ಯಾವುದು? ಹಿಂದೆ ಸರಿ ಇದ್ದಿದ್ದು ಈಗ ತಪ್ಪ? ಹೌದು. ಇಂದು ಈ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಶಾಸ್ತ್ರಗಳಲ್ಲೇ ಉತ್ತರ ಹುಡುಕೋಣ. ಖಂಡಿತ. ಇದೊಂದು ಬಹಳ ಮುಖ್ಯವಾದ ಚರ್ಚೆ. ಯಾಕಂದ್ರೆ ಸನಾತನ ಧರ್ಮ ಮಾಂಸ ತಿನ್ನಿ ಅಥವಾ ತಿನ್ಬೇಡಿ ಅಂತ ನೇರವಾಗಿ ಹೇಳಲ್ಲ. ಅದು ನಮ್ಗೆ ಯೋಚನೆ ಮಾಡೋಕೆ ಒಂದು ಚೌಕಟ್ಟು ಕೊಡುತ್ತೆ. ಅಂದ್ರೆ ನಮ್ಮ ಸ್ವಧರ್ಮ ಏನು, ನಾವು ಯಾವ ಕಾಲದಲ್ಲಿದ್ದೀವಿ ಅನ್ನೋ ಯುಗಧರ್ಮ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅಹಿಂಸೆ. ನೀವು ಪಾಪ ಅನ್ನೋ ಪದಕ್ಕಿಂತ ಕರ್ಮ ಧರ್ಮ ಅಂತ ಹೇಳ್ತಿದ್ದೀರಿ. ಅಂದ್ರೆ ನಾವು ಇದನ್ನ ಪಾಪ ಪುಣ್ಯದ ದೃಷ್ಟಿಯಿಂದ ನೋಡಬಾರ್ದು, ಕರ್ಮದ ದೃಷ್ಟಿಯಿಂದ ನೋಡ್ಬೇಕಾ? ನಿಖರವಾಗಿ. ಸನಾತನ ಧರ್ಮದಲ್ಲಿ ಮಾಡಬಾರದ ಕೆಲಸಗಳ ಪಟ್ಟಿ ಅಂತ ಇಲ್ಲ, ಬದಲಾಗಿ ಕರ್ಮ ಸಿದ್ಧಾಂತ ಇದೆ. ಕರ್ಮ ಅಂದ್ರೆ ಬರೀ ಕೆಲಸ ಅಲ್ಲ, ಅದರ ಹಿಂದಿನ ಉದ್ದೇಶ, ಆಮೇಲೆ ಆ ಕ್ರಿಯೆ ಮತ್ತು ಅದರ ಫಲಿತಾಂಶ. ನಮ್ಮ ಉದ್ದೇಶನೇ ಕರ್ಮಫಲವನ್ನ ನಿರ್ಧರಿಸೋದು. ಸರಿ, ಇಲ್ಲೇ ಧರ್ಮ ಬರೋದು. ಮತ್ತು ಎಲ್ಲಾ ಧರ್ಮಗಳ ಸಾರ ಅಂತ ಮಹಾಭಾರತ ಹೇಳತ್ತೆ. ಅಹಿಂಸಾ ಪರಮೋ ಧರ್ಮ. ಅಹಿಂಸೆಯೇ ಪರಮಧರ್ಮ. ಚಿಕ್ಕಂದಿನಿಂದ ಕೇಳ್ತಾ ಬಂದಿರೋ ಮಾತು. ಹೌದು. ಆದ್ರೆ ಇದ್ರ ಅರ್ಥ ಯಾವುದೇ ಹಿಂಸೆನೂ ತಪ್ಪ? ಈಗ ಒಬ್ಬ ಸೈನಿಕ ಯುದ್ಧದಲ್ಲಿ ಶತ್ರುವನ್ನು ಕೊಂದ್ರೆ ಅದು ಪಾಪ ಆಗಲ್ವಾ? ಇಲ್ಲ, ಅತ್ಯುತ್ತಮ ಪ್ರಶ್ನೆ. ಅದು ಪಾಪ ಆಗಲ್ಲ. ಯಾಕಂದ್ರೆ ಆ ಸೈನಿಕನ ಸ್ವಧರ್ಮ ದೇಶವನ್ನ ರಕ್ಷಿಸೋದು. ಹೌದು. ಅವನು ಹಿಂಸೆ ಮಾಡ್ತಿರೋದು ವೈಯಕ್ತಿಕ ದ್ವೇಷಕ್ಕಲ್ಲ, ಕರ್ತವ್ಯ ಪಾಲನೆಗೆ. ಹಾಗೇನೆ ಮಾಂಸದ ವಿಷಯದಲ್ಲೂ ಅಷ್ಟೇ. ಓಕೆ. ಬದುಕೋಕೆ ಬೇರೆ ದಾರಿನೇ ಇಲ್ಲ ಅನ್ನೋವಾಗ ಬೇರೆ. ಆದರೆ ಕೇವಲ ನಾಲಿಗೆ ರುಚಿಗೋಸ್ಕರ ಒಂದು ಜೀವವನ್ನು ಕೊಂದ್ರೆ ಅದು ಅನಗತ್ಯ ಹಿಂಸೆ. ಅದು ನಮ್ಮನ್ನ ಬಂಧಿಸುತ್ತೆ. ಹೌದು, ಅದು ಪಾಪಕರ್ಮ ಆಗತ್ತೆ. ಅನಗತ್ಯ ಹಿಂಸೆ ಜಾಸ್ತಿ ಆದಷ್ಟು ಕರ್ಮದ ಬಂಧನ ಜಾಸ್ತಿ, ಅಹಿಂಸೆ ಜಾಸ್ತಿ ಆದಷ್ಟು ಆತ್ಮಕ್ಕೆ ಸ್ವಾತಂತ್ರ್ಯ. ಹಾಗಾದ್ರೆ ನಮ್ಮ ಹಳೆಯ ಗ್ರಂಥಗಳಲ್ಲಿ ಯಜ್ಞದಲ್ಲಿ ಪಶುಬಲಿಗೆಲ್ಲ ಅನುಮತಿ ಇತ್ತಲ್ಲ, ಅದು ಹಿಂಸೆ ಅಲ್ವಾ? ಇದು ತುಂಬಾ ಜನಕ್ಕೆ ಗೊಂದಲ ಆಗುತ್ತೆ. ಹೌದು, ಖಂಡಿತ ಆಗುತ್ತೆ. ವೇದಗಳಲ್ಲಿ ಯಜ್ಞಕ್ಕಾಗಿ ಪಶುಬಲಿಗೆ ಅನುಮತಿ ಇದ್ದಿದ್ದು ನಿಜ. ಆದ್ರೆ ಅದು ದಿನನಿತ್ಯದ ಭೋಗಕ್ಕಾಗಿ ಇರಲಿಲ್ಲ. ಅದು ಒಂದು ದೈವಿಕ ಕ್ರಿಯೆ. ಅದಕ್ಕೆ ಕಠಿಣ ನಿಯಮಗಳಿದ್ದು. ಆದ್ರೆ ಮನುಸ್ಮೃತಿಯಲ್ಲೇ ಒಂದು ಇಂಟ್ರೆಸ್ಟಿಂಗ್ ಮಾತು ಬರುತ್ತೆ. ಏನ್ ಹೇಳುತ್ತೆ? ಅದು ಬರೀ ಕೊಂದವನ ಬಗ್ಗೆ ಮಾತಾಡಲ್ಲ. ಅದು ಹೇಳುತ್ತೆ, ಒಂದು ಪ್ರಾಣಿ ಹಿಂಸೆಯಲ್ಲಿ ಒಂದು ದೊಡ್ಡ ಸರಪಳಿನೇ ಇರುತ್ತೆ ಅಂತ. ಸರಪಳಿ? ಹೌದು. ಕೊಲ್ಲೋಕೆ ಅನುಮತಿ ಕೊಟ್ಟವನು, ಕತ್ತರಿಸೋನು, ಮಾರೋನು, ಅಡಿಗೆ ಮಾಡೋನು, ಬಡಸೋನು ಮತ್ತು ಕೊನೆಗೆ ತಿನ್ನೋನು. ಎಕ್ಸಾಕ್ಟ್ಲಿ. ಎಲ್ಲರೂ ಆ ಕರ್ಮದಲ್ಲಿ ಸಮಾನ ಪಾಲುದಾರರು. ಇಲ್ಲಿ ಜವಾಬ್ದಾರಿಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಇದು ಇವತ್ತಿನ ಕಾಲಕ್ಕೆ ತುಂಬಾ ಸಂಬಂಧಪಟ್ಟ ಮಾತು. ನಾವು ಸೂಪರ್ ಮಾರ್ಕೆಟ್ನಲ್ಲಿ ತಂದ್ರೂ ಆ ಹಿಂಸೆಯಲ್ಲಿ ನಮಗೂ ಪಾಲಿದೆ ಅಂತಾಯ್ತು. ಹೌದು. ಹಾಗಾದ್ರೆ ಆಗಿನ ಕಾಲದ ಕ್ಷತ್ರಿಯರು, ರಾಜರು ಬೇಟೆಯಾಡ್ತಿರ್ಲಿಲ್ವಾ? ಬೇಟೆಯಾಡ್ತಿದ್ರು. ಆದ್ರೆ ಮತ್ತೆ ಅವರ ಉದ್ದೇಶ ಬೇರೆ. ಅದು ಅವರ ಯುದ್ಧ ತರಬೇತಿಯ ಭಾಗವಾಗಿತ್ತು, ಇಲ್ಲಾಂದ್ರೆ ಕಾಡಲ್ಲಿ ಬದುಕುಳಿಯಕ್ಕೆ ಬೇಕಾಗಿತ್ತು. ಅದು ವಿನೋದಕ್ಕಾಗಿ ಇರಲಿಲ್ಲ. ಇಲ್ಲೇ ಧರ್ಮದ ಸೂಕ್ಷ್ಮತೆ ನಮ್ಗೆ ಅರ್ಥ ಆಗೋದು. ಎಲ್ರಿಗೂ ಒಂದೇ ನಿಯಮ ಇರಲ್ಲ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಒಂದು ಶ್ಲೋಕ ಇದೆ. ನ ಹಿ ಸರ್ವೇ ದ್ವಿಜಾತೀನಾಂ ಮಾಂಸಂ ಭಕ್ಷ್ಯಂ ಪ್ರಜಾಪತೇಃ ನ ಚ ಸರ್ವೇಪಿ ಶೂದ್ರಾಣಾಂ ನಿಷಿದ್ಧಂ ಮಾಂಸ ಭಕ್ಷಣಂ. ಕ್ಷಮಿಸಿ, ಇದನ್ನ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಖಂಡಿತ. ಇದರರ್ಥ ಎಲ್ಲಾ ದ್ವಿಜರಿಗೆ ಮಾಂಸ ತಿನ್ನೋದು ನಿಷಿದ್ಧ ಅಂತನೂ ಅಲ್ಲ, ಅಥವಾ ಎಲ್ಲಾ ಶೂದ್ರರಿಗೆ ಅನುಮತಿ ಇದೆ ಅಂತನೂ ಅಲ್ಲ. ಇದು ಅವರವರ ಸ್ವಭಾವ ಮತ್ತು ಕರ್ತವ್ಯದ ಮೇಲೆ ನಿಂತಿರುತ್ತೆ. ಅಂದ್ರೆ ಅವರ ಗುಣ ಮತ್ತೆ ಕರ್ಮದ ಮೇಲೆ. ಹೌದು. ಇದನ್ನೇ ಭಗವದ್ಗೀತೆ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಹೇಳೋದು. ವರ್ಣ ಅನ್ನೋದು ಹುಟ್ಟಿನಿಂದಲ್ಲ, ಗುಣ ಕರ್ಮದಿಂದ. ಸರಿ. ಸತ್ವಗುಣ ಪ್ರಧಾನರಾದವರಿಗೆ, ಅಂದ್ರೆ ಜ್ಞಾನ ಧ್ಯಾನದಲ್ಲಿರೋರಿಗೆ ಮಾಂಸ ತ್ಯಜಿಸೋಕೆ ಹೇಳಲಾಯ್ತು. ಯಾಕಂದ್ರೆ ಅದು ಮನಸ್ಸಿನ ಸ್ಪಷ್ಟತೆಯನ್ನ ಕಡಿಮೆ ಮಾಡುತ್ತೆ. ಓಕೆ. ಅಂದ್ರೆ ಕ್ರಿಯೆಗಿಂತ ಉದ್ದೇಶ, ಆಮೇಲೆ ವ್ಯಕ್ತಿಯ ಸ್ವಭಾವ ಮುಖ್ಯ. ಇದು ಕೇಳಿದಾಗ ನನಗೆ ಮನುಸ್ಮೃತಿಯ ಇನ್ನೊಂದು ಶ್ಲೋಕ ನೆನಪಾಗ್ತಿದೆ. ಬಹುಶಃ ನೀವು ನ ಮಾಂಸ ಭಕ್ಷಣೆ ದೋಷೋ ನ ಮಧ್ಯೇನ ಚ ಮೈಥುನೆ ಪ್ರವೃತ್ತಿರ ಏಷಾಭೂತಾನಾಂ ನಿವೃತ್ತಿಸ್ತು ಮಹಾಫಲ ಬಗ್ಗೆ ಹೇಳ್ತಿದ್ದೀರಿ. ಹೌದು, ಅದೇ. ಮಾಂಸ ತಿನ್ನೋದ್ರಲ್ಲಿ, ಮದ್ಯಪಾನದಲ್ಲಿ ಅಥವಾ ಮೈಥುನದಲ್ಲಿ ಸ್ವಾಭಾವಿಕ ದೋಷ ಇಲ್ಲ.
ಇವು ಜೀವಿಗಳ ಸಹಜ ಪ್ರವೃತ್ತಿ. ಆದರೆ ಇವುಗಳನ್ನ ತ್ಯಜಿಸೋದ್ರಿಂದ ಮಹತ್ತರವಾದ ಆಧ್ಯಾತ್ಮಿಕ ಫಲ ಸಿಗುತ್ತೆ. ಹೌದು, ಇದು ಇಡೀ ಚರ್ಚೆಗೆ ಒಂದು ಹೊಸ ಆಯಾಮ ಕೊಡುತ್ತೆ. ಅಂದ್ರೆ ತಿನ್ನೋದು ಪಾಪ ಅಲ್ಲ, ಆದರೆ ಬಿಡೋದು ಶ್ರೇಷ್ಠ. ನಿಖರವಾಗಿ ಇದೇ ಸನಾತನ ಧರ್ಮದ ಸೌಂದರ್ಯ. ಅದು ನಮ್ಮ ಮೇಲೆ ಏನನ್ನೂ ಹೇರಲ್ಲ, ಆಯ್ಕೆಯನ್ನ ನಮಗೆ ಬಿಟ್ಟು ಅದರ ಪರಿಣಾಮಗಳನ್ನ ವಿವರಿಸುತ್ತೆ. ಈ ದೃಷ್ಟಿಯಿಂದ ನೋಡಿದ್ರೆ ಶ್ರೀರಾಮನ ವಿಷಯವನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ರಾಮನೇ ತಿಂದ ಮೇಲೆ ನಾವ್ಯಾಕೆ ತಿನ್ನಬಾರ್ದು ಅಂತ ಕೇಳ್ತಾರಲ್ಲ. ಇದು ಸಂದರ್ಭವನ್ನ ಮರೆತು ಮಾತಾಡೋ ವಾದ. ರಾಮ ತ್ರೇತಾಯುಗದ ಕ್ಷತ್ರಿಯ, ಅದು ವನವಾಸದಲ್ಲಿದ್ದ. ಹೌದು, 14 ವರ್ಷ. ಅಲ್ಲಿ ವ್ಯವಸಾಯ ಇರ್ಲಿಲ್ಲ, ಸೂಪರ್ ಮಾರ್ಕೆಟ್ ಇರ್ಲಿಲ್ಲ. ಆಗ ಬೇಟೆಯಾಡೋದು ಕ್ಷತ್ರಿಯ ಧರ್ಮ ಮತ್ತು ಬದುಕುಳಿಯೋಕೆ ಅನಿವಾರ್ಯವಾಗಿತ್ತು. ಆದ್ರೆ ಮುಖ್ಯವಾಗಿ ವಾಲ್ಮೀಕಿ ರಾಮಾಯಣದಲ್ಲೇ ರಾಮನ ನಿಜವಾದ ಇಷ್ಟ ಏನಿತ್ತು ಅನ್ನೋದಕ್ಕೆ ಸಾಕ್ಷಿ ಇದೆ. ಅಯೋಧ್ಯಾಕಾಂಡದಲ್ಲಿ ಭರತನಿಗೆ ರಾಮನೇ ಹೇಳ್ತಾನೆ, ನಹಿ ಮಾಂ ರನ್ಸಯೇನ್ ಮಾಂಸಂ ನಚ ಮೇ ಮಧುರನ್ಸಯೇತೆ ವನ್ಯಂ ತು ರನ್ಸತೆ ಭೂಯಃ ಪರ್ಣಮೂಲ ಫಲಾಶನಂ. ಓಹ್, ಇದರ ಅರ್ಥ ಅಂದ್ರೆ ನನಗೆ ಮಾಂಸವಾಗಲಿ ಮದ್ಯವಾಗಲಿ ಖುಷಿ ಕೊಡಲ್ಲ, ನನಗೆ ಕಾಡಿನ ಸರಳ ಆಹಾರ ಅಂದ್ರೆ ಎಲೆ, ಬೇರು, ಹಣ್ಣುಗಳೇ ಹೆಚ್ಚು ಸಂತೋಷ ಕೊಡ್ತವೆ ಅಂತ. ಹಾಗಾದ್ರೆ ಅವನಿಗೆ ಮಾಂಸ ಇಷ್ಟ ಇರಲಿಲ್ಲ, ಆದರೆ ಧರ್ಮ ಪಾಲನೆಗಾಗಿ ಸೇವಿಸಬೇಕಾದ ಸಂದರ್ಭ ಬಂದಿರಬಹುದು. ಹೌದು. ಇನ್ನೊಂದ್ ಕಡೆ ಅವನು ತನ್ನ ತಂದೆಗೆ ಶ್ರಾದ್ದ ಮಾಡುವಾಗ ಮಾಂಸೋದನ ಅಂದ್ರೆ ಮಾಂಸದ ಅನ್ನವನ್ನ ಪಿಂಡವಾಗಿ ಅರ್ಪಿಸಿದ ಅಂತ ಇದೆಯೇ ಹೊರತು ತಾನು ತಿಂದ ಅಂತ ಇಲ್ಲ. ಪಿತುರ್ಮಾಂಸೋದನಂ ಚೈವ ಕೃತ್ವಾ ರಾಮೋ ಯಥಾವಿಧಿ. ಸರಿ. ಸೊ ರಾಮನನ್ನ ಅನುಸರಿಸೋದು ಅಂದ್ರೆ ಅವನ ಕ್ರಿಯೆಯನ್ನ ಇವತ್ತಿನ ನಮ್ಮ ಭೋಗದ ಜೀವನಕ್ಕೆ ಅನ್ವಯಿಸೋದಲ್ಲ, ಅವನಲ್ಲಿದ್ದ ಧರ್ಮ ಪ್ರಜ್ಞೆ, ಕರುಣೆಯನ್ನ ಅಳವಡಿಸಿಕೊಳ್ಳೋದು. ಆ ಕಾಲದ ಧರ್ಮ ಬೇರೆ, ಈ ಕಾಲದ ಧರ್ಮ ಬೇರೆ. ಇದನ್ನೇ ಯುಗಧರ್ಮ ಅನ್ನೋದಲ್ವಾ? ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ಯುಗಾನುರೂಪೋ ಧರ್ಮ ಸ್ಯಾದ್ ಅಂತ ಮನುಸ್ಮೃತಿನೇ ಹೇಳುತ್ತೆ. ಧರ್ಮ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತೆ. ಹೇಗೆ? ವೇದಕಾಲದಲ್ಲಿ ಯಜ್ಞ ಮಾಡಲು ಬೇಕಾದ ಮಂತ್ರಶುದ್ಧಿ, ಆಂತರಿಕ ಶಿಸ್ತು ಇತ್ತು. ಆಗ ಯಜ್ಞದಲ್ಲಿ ಬಲಿ ಕೊಟ್ಟ ಪ್ರಾಣಿಯ ಆತ್ಮವನ್ನ ಮಂತ್ರಶಕ್ತಿಯಿಂದ ಉನ್ನತ ಲೋಕಕ್ಕೆ ಕಳಿಸ್ತಿದ್ರು. ಯಾಜ್ಞವಲ್ಕ್ಯ ಸ್ಮೃತಿ ಹೇಳುತ್ತೆ, ಪಶುಹೋ ಪ್ರಾಣಾನ್ ಪ್ರಯಚ್ಛಂತಿ ಶುಚಿವ್ರತಃ. ಅಂದ್ರೆ ಉದ್ದೇಶ ಆತ್ಮದ ಉನ್ನತಿ, ಪ್ರಾಣಹರಣ ಅಲ್ಲ. ಹಾಗಾದರೆ ಕಲಿಯುಗದಲ್ಲಿ ಅದು ಯಾಕೆ ಸಾಧ್ಯ ಇಲ್ಲ? ಯಾಕಂದ್ರೆ ಕಲಿಯುಗದಲ್ಲಿ ಅಂಥ ಮಂತ್ರಶುದ್ಧಿ, ಶಿಸ್ತು ನಮ್ಮಲ್ಲಿಲ್ಲ. ಅದಕ್ಕೆ ನಾವು ಅದೇ ಕೆಲಸ ಮಾಡಿದ್ರೆ ಅದು ಬರೀ ಪ್ರಾಣಿ ಹತ್ಯೆ ಆಗತ್ತೆ. ಓಕೆ. ಅದಕ್ಕೆ ಪದ್ಮಪುರಾಣ ಕಲೌ ಪಂಚವಿವರ್ಜ್ಯಾನಿ ಅಂತ ಹೇಳಿ ಕಲಿಯುಗದಲ್ಲಿ ಅಶ್ವಮೇಧ, ಗೋಮೇಧದಂಥ ಪ್ರಾಣಿ ಬಲಿಗಳು ನಿಷಿದ್ಧ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ಕಲಿಯುಗದ ಧರ್ಮ ಕೇವಲ ದಯೆ. ಹೌದು. ಇವತ್ತಿನ ಈ ಇಂಡಸ್ಟ್ರಿಯಲ್ ಮಾದರಿಯ ಮಾಂಸೋದ್ಯಮ ಇದೆಯಲ್ಲ, ಅದು ಪೂರ್ತಿ ಹಿಂಸೆ ಮೇಲೆ ನಿಂತಿರೋದು. ಇದು ಸರ್ವಭೂತೈತೇರತ ಅಂದ್ರೆ ಎಲ್ಲ ಜೀವಿಗಳ ಹಿತ ಬಯಸೋದು ಅನ್ನೋ ನಮ್ಮ ಮೂಲ ತತ್ವಕ್ಕೆ ವಿರುದ್ಧವಾಗಿದೆ. ಇದು ಶಾಸ್ತ್ರೀಯ ದೃಷ್ಟಿಕೋನದಿಂದ ಸ್ಪಷ್ಟವಾಯಿತು. ಆದರೆ ಆಧುನಿಕ ವಾದಗಳ ಬಗ್ಗೆ ಮಾತಾಡೋಣ. ಆರೋಗ್ಯಕ್ಕೆ ಪ್ರೋಟೀನ್ ಬೇಕು, ಅದಕ್ಕೆ ಮಾಂಸ ತಿನ್ನಲೇಬೇಕು ಅಂತಾರಲ್ಲ. ಆಯುರ್ವೇದ ಮಾಂಸವನ್ನ ದೈನಂದಿನ ಆಹಾರವಾಗಿ ನೋಡಲ್ಲ, ಔಷಧಿಯಾಗಿ ನೋಡುತ್ತೆ. ಓ ಹಾಗ? ಹೌದು. ಯಾವುದೋ ಕಾಯಿಲೆಯಿಂದ ತುಂಬಾ ನಿತ್ರಾಣೆ ಆದವರಿಗೆ ವೈದ್ಯರು ಮಾಂಸದ ಸಾರು ಶಿಫಾರಸು ಮಾಡಿರಬಹುದು. ಆದ್ರೆ ಆರೋಗ್ಯವಂತರಿಗೆ, ಅದರಲ್ಲೂ ಇವತ್ತು ಬೇಳೆಕಾಳು, ಬೀಜಗಳು, ಹಾಲು, ಎಲ್ಲದರಲ್ಲೂ ಪ್ರೋಟೀನ್ ಸಿಗುತ್ತೆ. ಖಂಡಿತ. ಇಷ್ಟೆಲ್ಲ ಅಹಿಂಸಾತ್ಮಕ ಆಯ್ಕೆಗಳಿದ್ದಾಗ ಆರೋಗ್ಯದ ನೆಪದಲ್ಲಿ ಹಿಂಸೆಯನ್ನ ಸಮರ್ಥಿಸಿಕೊಳ್ಳೋದು ಕಷ್ಟ. ಆಹಾರಕ್ಕೂ ನಮ್ಮ ಮನಸ್ಸಿಗೂ ಇರೋ ಸಂಬಂಧ ಏನು? ಅಂದ್ರೆ ಆಧ್ಯಾತ್ಮಿಕವಾಗಿ ಇದರ ಪರಿಣಾಮ ಏನು? ಇದು ತುಂಬಾ ಆಳವಾದ ಸಂಬಂಧ. ಸನಾತನ ಧರ್ಮ ಗುಣಗಳಿಗೆ ಬಹಳ ಪ್ರಾಮುಖ್ಯತೆ ಕೊಡುತ್ತೆ. ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಆಹಾರವನ್ನ 3 ವಿಧವಾಗಿ ವಿಂಗಡಿಸಿದೆ: ಸಾತ್ವಿಕ್, ರಾಜಸಿಕ್ ಮತ್ತು ತಾಮಸಿಕ್. ಇದನ್ನ ಸ್ವಲ್ಪ ವಿವರಿಸಬಹುದಾ? ಈಗ ನಮ್ಮ ಮನಸ್ಸನ್ನ ಒಂದು ಕೊಳದ ನೀರಿಗೆ ಹೋಲಿಸಿದರೆ? ಅದ್ಭುತವಾದ ಹೋಲಿಕೆ. ಸಾತ್ವಿಕ ಆಹಾರ ಅಂದ್ರೆ ಹಣ್ಣು, ತರಕಾರಿ, ಧಾನ್ಯಗಳು. ಇದು ಆ ಕೊಳದ ತಿಳಿಯಾದ ಶುದ್ಧವಾದ ನೀರಿನ ಹಾಗೆ. ಓಕೆ, ಸ್ಪಷ್ಟವಾಗಿ ಕಾಣುತ್ತೆ. ಹೌದು, ಮನಸ್ಸು ಶಾಂತವಾಗಿ ಏಕಾಗ್ರವಾಗಿರುತ್ತೆ. ರಾಜಸಿಕ ಆಹಾರ ಅಂದ್ರೆ ಅತಿ ಖಾರ, ಮಸಾಲೆ, ಮಾಂಸ. ಇದು ಆ ಕೊಳಕ್ಕೆ ಕಲ್ಲು ಎಸ್ದ ಹಾಗೆ. ನೀರು ಕದಡುತ್ತೆ, ಅಲೆಗಳು ಏಳ್ತವೆ, ಮನಸ್ಸು ಚಂಚಲ ಆಗತ್ತೆ. ಹೌದು, ಕೋಪ, ಆಸೆಗಳು ಜಾಸ್ತಿ ಆಗುತ್ತೆ. ಇನ್ನು ತಾಮಸಿಕ ಆಹಾರ
ಅಂದ್ರೆ ಹಳಿಸಿದ ಸಂಸ್ಕರಿಸಿದ ಆಹಾರ ಮಾಂಸ ಇದು ಕೊಳಕ್ಕೆ ಕೆಸರು ಸುರಿದ ಹಾಗೆ. ಪೂರ್ತಿ ಮಲಿನ. ಹೌದು, ನೀರು ಕತ್ಲಾಗುತ್ತೆ, ಮನಸ್ಸಿನಲ್ಲಿ ಜಡತ್ವ, ಸೋಮಾರಿತನ, ಅಜ್ಞಾನ ಹೆಚ್ಚಾಗುತ್ತೆ. ಇದನ್ನೇ ಛಾಂದೋಗ್ಯ ಉಪನಿಷತ್ತು ಅನ್ನಶುದ್ಧಿ, ಸತ್ವಶುದ್ಧಿ ಅಂದ್ರೆ ಶುದ್ಧ ಆಹಾರದಿಂದ ಶುದ್ಧ ಮನಸ್ಸು ಅಂತ ಹೇಳೋದು. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟಿಗೆ ಸೇರಿಸಿದ್ರೆ ಅಂತಿಮವಾದಿ ಹೇಳೋದಾದ್ರೆ ಮಾಂಸಾಹಾರ ಪಾಪವೇ ಅಲ್ಲವೇ? ಅದು ಯಾವಾಗ್ಲೂ ಪಾಪ ಅಲ್ಲ, ಆದ್ರೆ ಇವತ್ತಿನ ಹೆಚ್ಚಿನ ಸಂದರ್ಭಗಳಲ್ಲಿ ಅದು ಅನಗತ್ಯ ಹಿಂಸೆ. ಕಾಡಲ್ಲಿ ದಾರಿ ತಪ್ಪಿ ಬದುಕೋಕೆ ಬೇರೆ ಏನೂ ಇಲ್ಲದಾಗ ತಿಂದ್ರೆ ಅದು ಪಾಪ ಕರ್ಮ ಆಗಲ್ಲ. ಆದ್ರೆ ನಮ್ಮ ಮುಂದೆ 10 ಸಸ್ಯಾಹಾರಿ ಆಯ್ಕೆಗಳಿದ್ದು ಕೇವಲ ರುಚಿಗಾಗಿ ತಿಂದ್ರೆ ಅದು ನಕಾರಾತ್ಮಕ ಕರ್ಮಕ್ಕೆ ಕಾರಣ ಆಗುತ್ತೆ. ಖಂಡಿತ. ಅದಕ್ಕೆ ಕಲಿಯುಗದಲ್ಲಿ ನಮ್ಗೆ ಬೇರೆ ಯಾವುದೇ ಅನಿವಾರ್ಯತೆ ಇಲ್ಲದಿರೋದ್ರಿಂದ ಅಹಿಂಸೆಯೇ ಎಲ್ಲರಿಗೂ ಸುರಕ್ಷಿತ ಮತ್ತು ಶ್ರೇಷ್ಠ ಧರ್ಮ. ಸರಿ. ಮಹಾಭಾರತದ ಒಂದು ಮಾತಿದೆ, ಮಾಂಸವನ್ನು ತ್ಯಜಿಸುವುದು ಅನೇಕ ಯಜ್ಞಗಳನ್ನು ಮಾಡುವುದಕ್ಕಿಂತ ಹೆಚ್ಚಿನ ಪುಣ್ಯವನ್ನು ಕೊಡುತ್ತೆ ಅಂತ. ಕೊನೆಯದಾಗಿ ಒಂದು ಪ್ರಶ್ನೆ. ಮಾಂಸ ತಿನ್ನೋರು ದೇವರಿಗೆ ಹತ್ತಿರ ಆಗೋಕೆ ಸಾಧ್ಯ ಇಲ್ವಾ? ದೇವರವರನ್ನ ದ್ವೇಷಿಸ್ತಾನ? ಇಲ್ಲ, ಖಂಡಿತ ಇಲ್ಲ. ದೇವರು ಕರುಣಾಮಯಿ, ಆತ ಯಾರನ್ನೂ ದ್ವೇಷಿಸಲ್ಲ. ಆದ್ರೆ ನಾವು ತಿನ್ನೋ ಆಹಾರ ನಮ್ಮ ಮನಸ್ಸಿನ ಸ್ಥಿತಿಯನ್ನ ನಿರ್ಧರಿಸುತ್ತೆ. ಹೌದು. ಕದಡಿದ ಚಂಚಲ ಮನಸ್ಸಿನಿಂದ ಧ್ಯಾನ ಮಾಡೋದು, ಭಕ್ತಿಯನ್ನ ಅನುಭವಿಸೋದು ಇದೆಲ್ಲ ಕಷ್ಟ ಆಗುತ್ತೆ. ಇದು ಒಂದು ರೀತಿ ಟೆಕ್ನಿಕಲ್ ವಿಷಯ. ಓಕೆ. ಯೋಗಿಗಳು, ಸಾಧಕರು ಸಾತ್ವಿಕ ಆಹಾರ ಆರಿಸಿಕೊಳ್ಳೋದು ಪಾಪದ ಭಯದಿಂದಲ್ಲ, ಮಾನಸಿಕ ಶುದ್ಧತೆ ಸಿಗ್ಲಿ, ಆಧ್ಯಾತ್ಮಿಕ ಪ್ರಗತಿ ಸುಲಭವಾಗಲಿ ಅಂತ. ಹಾಗಾದರೆ ಇಂದಿನ ಚರ್ಚೆಯ ಸಾರಾಂಶ ಇಷ್ಟೇ. ಹಿಂದಿನ ಯುಗದ ನಿಯಮಗಳನ್ನ ಇವತ್ತಿಗೆ ಅನ್ವಯಿಸೋಕ್ಕಾಗಲ್ಲ. ಕಲಿಯುಗದಲ್ಲಿ ನಮ್ಮತ್ರ ಆಯ್ಕೆಗಳಿದ್ದಾಗ ಅಹಿಂಸೆಯೇ ಶ್ರೇಷ್ಠ ಮಾರ್ಗ. ಹೌದು. ನಮ್ಮ ತಟ್ಟೆಲ್ ಏನು ಇದೆ ಅನ್ನೋದಕ್ಕಿಂತ ಆ ಆಯ್ಕೆಯ ಹಿಂದಿನ ನಮ್ಮ ಅರಿವು, ಉದ್ದೇಶ, ಕರುಣೆ ಅದು ಮುಖ್ಯ. ಖಂಡಿತ. ಈ ಎಲ್ಲ ಗ್ರಂಥಗಳು ನಮ್ಗೆ ಆಹಾರವನ್ನ ಕೇವಲ ದೇಹದ ಇಂಧನವಾಗಿ ನೋಡ್ಬೇಡಿ, ಅದು ಮನಸ್ಸು ಮತ್ತೆ ಆತ್ಮದ ಬೆಳವಣಿಗೆಗೆ ಬೇಕಾದ ಸಾಧನ ಅಂತ ಕಲಿಸುತ್ತವೆ. ಹಾಗಾಗಿ ನಮ್ಮ ಗುರಿ ಮುಕ್ತಿಯಾಗಿದ್ರೆ ನಾವು ಕೇಳ್ಕೋಬೇಕಾದ ಪ್ರಶ್ನೆ ನಾನು ಏನನ್ನ ತಿನ್ಬೋದು ಅಂತಲ್ಲ, ಬದಲಾಗಿ ಯಾವ ಆಹಾರ ನನ್ನನ್ನ ಬಂಧನದಿಂದ ಮುಕ್ತಗೊಳಿಸುತ್ತೆ ಅಂತ. ಪ್ರಾಜೆಕ್ಟ್ ಸನಾತನ ಪ್ರಾಮಾಣಿಕ ನೇಪಾಳಿ ರುದ್ರಾಕ್ಷ, ವಿಶೇಷ ಪವಿತ್ರ ರುದ್ರಾಕ್ಷ ಸಂಯೋಜನೆಗಳು ಮತ್ತು ಪೂಜೆಗೆ ಸೂಕ್ತವಾದ ವಿಗ್ರಹಗಳನ್ನು ಸಹ ಒದಗಿಸುತ್ತದೆ. ಇದು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಿಜವಾದ ಮಾರ್ಗದರ್ಶಿ. ಹಿಂದೆ ಪ್ರಾಜೆಕ್ಟ್ ಸನಾತನ .comಗೆ ಭೇಟಿ ನೀಡಿ ಮತ್ತು ನಮ್ಮ ಆಧ್ಯಾತ್ಮಿಕ ಉತ್ಪನ್ನಗಳನ್ನು ಅನ್ವೇಷಿಸಿ.